ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದಲ್ಲಿ ಹಣದುಬ್ಬರದ ಬಗ್ಗೆ ತಿಳಿಯೋಣ. ಇದರಲ್ಲಿ ಹಣದುಬ್ಬರ ಎಂದರೇನು, ಹಣದುಬ್ಬರದ ಪ್ರಕಾರಗಳು, ಭಾರತದಲ್ಲಿ ಹಣದುಬ್ಬರವನ್ನು ಹೇಗೆ ಅಳೆಯುತ್ತಾರೆ ಮತ್ತು ಕಳೆದ 10 ವರ್ಷಗಳ ಡೇಟಾ ವಿಶ್ಲೇಷಣೆಯನ್ನು ನೋಡೋಣ. ಹಣದುಬ್ಬರ ಎಂದರೇನು? ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಹೆಚ್ಚಳವಾಗುವ ಮತ್ತು ಹಣದ ಮೌಲ್ಯ ಕುಸಿತವಾಗುವ ಸನ್ನಿವೇಶವನ್ನು ಹಣದುಬ್ಬರ ಎಂದು ಕರೆಯುವರು. ಇದರಿಂದ ಒಂದೇ ಹಣಕ್ಕೆ ನಾವು ಕಡಿಮೆ ವಸ್ತುಗಳನ್ನು ಮಾತ್ರ ಖರೀದಿಸಬಹುದು, ಅಂದರೆ ಹಣದಿಂದ ಖರೀದಿಸುವ ಶಕ್ತಿ ಕಡಿಮೆಯಾಗುತ್ತದೆ. ಟೈಪ್ಸ್ ಆಫ್ ಇನ್ಫ್ಲೇಷನ್. ಹಣದುಬ್ಬರದ ಪ್ರಕಾರಗಳು. 1. ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್. ಬೇಡಿಕೆ ಸೆಳೆತದ ಹಣದುಬ್ಬರ. ಜನರು ಹೆಚ್ಚು ಖರೀದಿ ಮಾಡಲು ಬಯಸಿದಾಗ ಸರಕುಗಳ ಪ್ರಮಾಣ ಕಡಿಮೆ ಇದ್ದರೆ ಬೆಲೆಗಳು ಏರುತ್ತವೆ. ಇದನ್ನೇ ಬೇಡಿಕೆ ಸೆಳೆತದ ಹಣದುಬ್ಬರ ಎನ್ನುತ್ತೇವೆ. 2. ಕಾಸ್ಟ್ ಪುಶ್ ಇನ್ಫ್ಲೇಷನ್. ವೆಚ್ಚ ತಳ್ಳಿಕೆಯ ಹಣದುಬ್ಬರ. ಇಂಧನ ಬೆಲೆ, ಕಚ್ಚಾ ವಸ್ತು ಅಥವಾ ಕೂಲಿ ವೆಚ್ಚ ಹೆಚ್ಚಾದರೆ ಉತ್ಪಾದನಾ ವೆಚ್ಚ ಕೂಡ ಹೆಚ್ಚುತ್ತದೆ. ಅದರಿಂದ ಸರಕುಗಳ ಬೆಲೆ ಏರುತ್ತದೆ. ಇದನ್ನೇ ವೆಚ್ಚ ತಳ್ಳಿಕೆಯ ಹಣದುಬ್ಬರ ಎನ್ನುತ್ತಾರೆ. 3. ಕ್ರೀಪಿಂಗ್ ಇನ್ಫ್ಲೇಷನ್. ತೆವಳುವ ಹಣದುಬ್ಬರ. ಸರಕು ಮತ್ತು ಸೇವೆಗಳ ಬೆಲೆಗಳು ನಿಧಾನವಾಗಿ 3%ಗಿಂತ ಕಡಿಮೆ ದರದ್ದು ಅಂದರೆ ತೆವಳುವ ರೂಪದಲ್ಲಿ ಹೆಚ್ಚಳವಾದರೆ ಅದನ್ನು ತೆವಳುವ ಹಣದುಬ್ಬರ ಎನ್ನುತ್ತಾರೆ. ಇದು ಸುರಕ್ಷಿತ ಮಟ್ಟದಲ್ಲಿರುತ್ತದೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಇದು ಅನಿವಾರ್ಯ ಆಗಿದೆ. ವಾಕಿಂಗ್ ಇನ್ಫ್ಲೇಷನ್. ನಡೆದಾಡುವ ಹಣದುಬ್ಬರ. ಸರಕು ಮತ್ತು ಸೇವೆಗಳ ಬೆಲೆಗಳು 3%ರಿಂದ 10%ರ ದರದಲ್ಲಿ ಹೆಚ್ಚಳವಾದರೆ ಅದನ್ನು ನಡೆದಾಡುವ ಹಣದುಬ್ಬರ ಎನ್ನುವರು. ಈ ಹಣದುಬ್ಬರ ನಿಯಂತ್ರಣ ಮಾಡುವ ಸಲುವಾಗಿ ಸರ್ಕಾರಕ್ಕೆ ಪ್ರಮುಖವಾಗಿ ಎಚ್ಚರಿಕೆಯನ್ನು ನೀಡುತ್ತದೆ. ಈ ಹಂತವನ್ನು ತಲುಪಿದ ನಂತರ ಹಣದುಬ್ಬರವು ಆರ್ಥಿಕ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತದೆ. 5. ಕೋರ್ ಇನ್ಫ್ಲೇಷನ್. ಮೂಲ ಅಥವಾ ಕೋರ್ ಹಣದುಬ್ಬರ. ಆಹಾರ ಮತ್ತು ಇಂಧನ ಹೊರತುಪಡಿಸಿ ಇತರ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಆಗುವ ಹೆಚ್ಚಳವನ್ನು ಮೂಲ ಹಣದುಬ್ಬರ ಎನ್ನುವರು. ಇದು ತಯಾರಿಕಾ ಸರಕುಗಳ ಬೆಲೆಯಲ್ಲಿನ ಹೆಚ್ಚಳವನ್ನು ತಿಳಿಸುತ್ತದೆ. ಇದು ದೀರ್ಘಕಾಲದ ಟ್ರೆಂಡ್ ಅರ್ಥಮಾಡಿಕೊಳ್ಳಲು ಉಪಯುಕ್ತ ಕೂಡ ಆಗಿದೆ. ಭಾರತದಲ್ಲಿ ಹಣದುಬ್ಬರ ಅಳೆಯುವುದು ಹೇಗೆ? ಭಾರತದಲ್ಲಿ ಹಣದುಬ್ಬರ ಅಳೆಯಲು ಮುಖ್ಯವಾಗಿ 2 ಸೂಚ್ಯಂಕಗಳನ್ನು ಬಳಸುತ್ತಾರೆ. 1. CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಗ್ರಾಹಕ ಬೆಲೆ ಸೂಚ್ಯಂಕ. 2. WPI ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಸಗಟು ಬೆಲೆ ಸೂಚ್ಯಂಕ. ಫಸ್ಟ್ ಒನ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಗ್ರಾಹಕ ಬೆಲೆ ಸೂಚ್ಯಂಕ. ಸಾಮಾನ್ಯ ಜನರು ಖರೀದಿಸುವ ಆಹಾರ, ಬಾಡಿಗೆ, ಸಾರಿಗೆ, ಶಿಕ್ಷಣ ಮುಂತಾದ ಬೆಲೆಗಳಲ್ಲಿ ಒಳಗೊಂಡಿದೆ. RBI ಬಡ್ಡಿದರ ನಿರ್ಧಾರಕ್ಕೆ CPIಯನ್ನೇ ಮುಖ್ಯವಾಗಿ ಬಳಸುತ್ತದೆ. 2. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಸಗಟು ಬೆಲೆ ಸೂಚ್ಯಂಕ. ನಿರ್ದಿಷ್ಟ ವಸ್ತುಗಳ ಮತ್ತು ಸಾಮಾನ್ಯ ಸಗಟು ವ್ಯಾಪಾರದ ಬೆಲೆಗಳಲ್ಲಾದ ಬದಲಾವಣೆಯನ್ನು ತೋರಿಸುತ್ತದೆ. ಉದ್ಯಮ ಮತ್ತು ಉತ್ಪಾದನಾ ಕ್ಷೇತ್ರಕ್ಕೆ ಇದು ಬಹಳ ಮುಖ್ಯ ಸೂಚ್ಯಂಕವಾಗಿದೆ. 10 ವರ್ಷಗಳಲ್ಲಿ ಹಣದುಬ್ಬರದ ವರದಿಯನ್ನು ನೋಡುವುದಾದರೆ 2015ರಿಂದ 2025ರವರೆಗೆ ಹಣದುಬ್ಬರ ದರವನ್ನು ನೋಡೋಣ. 2015ರಲ್ಲಿ 4.9% ಇದ್ದರೆ
2016ರಲ್ಲಿ 4.9% ಕೂಡ ಇತ್ತು. 2017ರಲ್ಲಿ 3.3% ಇದ್ದರೆ 2018 3.9% ಇದ್ದರೆ 2019 3.9% ಕೂಡ ಇತ್ತು. 2020ರಲ್ಲಿ 6.6% ಇದ್ದರೆ 2021 5.1% ಇತ್ತು. 2022ರಲ್ಲಿ 6.7% ಇತ್ತು. 2023ರಲ್ಲಿ 5.7% ಇದ್ದರೆ 2024ರಲ್ಲಿ 4.9% ಇತ್ತು. 2025ರಲ್ಲಿ 2.2% ಎಸ್ಟಿಮೇಟನ್ನು ಮಾಡಲಾಗಿದೆ. 2025ರಲ್ಲೇ ಐತಿಹಾಸಿಕವಾಗಿ ಕಡಿಮೆ ಮಟ್ಟದ ಹಣದುಬ್ಬರದ ದರ 2.2 ಇದ್ದರೆ ಇದು 12 ವರ್ಷಗಳಲ್ಲೇ ಅತಿ ಕನಿಷ್ಠ ಮಟ್ಟದಲ್ಲಿರ್ತಕ್ಕಂಥ ಹಣದುಬ್ಬರವಾಗಿದೆ. RBI ಗೋಲ್, ಇದು RBI ನಿರ್ದಿಷ್ಟಪಡಿಸಿದಂಥ 4% ಗುರಿಯನ್ನು ಹಾಕಿಕೊಂಡಿರುತ್ತದೆ. ಈ ಒಂದು ಬಾರ್ ಚಾರ್ಟನ್ನು ಇನ್ಫ್ಲೇಷನ್ ರೇಟ್ ಇನ್ ಇಂಡಿಯಾ 2015ರಿಂದ 2025ರಲ್ಲಿ ಬಾರ್ ಚಾರ್ಟನ್ನು ನೋಡುವುದಾದರೆ 2015ರಲ್ಲಿ 4.9 ಇದ್ದರೆ ನೋಡ್ರಿ 2017ದಾಗ 3.3%ರಷ್ಟು ಕಡಿಮೆ ಆಗಿತ್ತು. 2020 ಮತ್ತು 2022ರಲ್ಲಿ ಹೆಚ್ಚಾಗಿದೆ. 2020ರಲ್ಲಿ 6.6% ಇದ್ದರೆ 2022ರಲ್ಲಿ 6.7% ಇತ್ತು. 2025ರಲ್ಲಿ 2.2% ಎಸ್ಟಿಮೇಟನ್ನು ಮಾಡಲಾಗಿದೆ. ಈ ಬಾರ್ ಚಾರ್ಟನ್ನು ಅನಾಲಿಸಿಸ್ ಅಂದರೆ ವಿಶ್ಲೇಷಣೆಯನ್ನು ಮಾಡುವುದಾದರೆ ಬಾರ್ ಚಾರ್ಟನ್ನು ನೋಡಿದರೆ ಹಣದುಬ್ಬರದಲ್ಲಿ ಸ್ಪಷ್ಟ ಏರಿಳಿತಗಳು ಕಾಣುತ್ತವೆ. ಕೊರೋನಾ ಸಮಯದಲ್ಲಿ ಹಣದುಬ್ಬರ ಏರಿಕೆಯಾಗಿದೆ. ಇತ್ತೀಚೆಗೆ ಮತ್ತೆ ನಿಯಂತ್ರಣಕ್ಕೆ ಬಂದಿದೆ. 2017ರಲ್ಲಿ ಕಡಿಮೆಯಾಗಿದ್ದು 2020ರಿಂದ 2022ರಲ್ಲಿ ಹಣದುಬ್ಬರ ಹೆಚ್ಚಾಗಿದೆ. 2025ರಲ್ಲಿ ಹಣದುಬ್ಬರವು ಬಹಳಷ್ಟು ಕಡಿಮೆಯಾಗಿದೆ. ಹಣದುಬ್ಬರ ಕಡಿಮೆ ಇದ್ದಾಗ ಪರಿಣಾಮಗಳು. ಹಣದುಬ್ಬರ ಕಡಿಮೆ ಇದ್ದರೆ ಎಲ್ಲ ವಸ್ತುಗಳ ಬೆಲೆಗಳು ಅಗ್ಗವಾಗಿರುತ್ತವೆ. ಜನರು ಖರೀದಿಸುವ ಶಕ್ತಿ ಹೆಚ್ಚಾಗುತ್ತದೆ. ಸಾಲದ ಬಡ್ಡಿದರ ಕಡಿಮೆ ಇರುತ್ತದೆ. ಉದ್ಯಮಗಳಿಗೆ ಹೂಡಿಕೆ ಹೆಚ್ಚಾಗುತ್ತದೆ. ಹಣದುಬ್ಬರ ಹೆಚ್ಚು ಇದ್ದಾಗ ಆಗುವಂಥ ಪರಿಣಾಮಗಳು. ಹಣದುಬ್ಬರ ಹೆಚ್ಚು ಇದ್ದರೆ ಎಲ್ಲ ವಸ್ತುಗಳ ಬೆಲೆಗಳು ಏರಿಕೆಯಾಗುತ್ತವೆ ಮತ್ತು ಜೀವನದ ವೆಚ್ಚ ಹೆಚ್ಚಾಗುತ್ತದೆ. ಬಡ ಮತ್ತು ಮಧ್ಯಮ ವರ್ಗಕ್ಕೆ ಹೆಚ್ಚು ಹೊರೆಯನ್ನು ಬೀರುತ್ತದೆ. ಉಳಿತಾಯದ ಮೌಲ್ಯ ಕಡಿಮೆಯಾಗುತ್ತದೆ. ಹಣದುಬ್ಬರ ನಮಗೆ ಏಕೆ ಬೇಕು? ಹಣದುಬ್ಬರ ನಮಗೆ ದೇಶದ ಆರ್ಥಿಕತೆಗೆ ಚಾಲನೆಯನ್ನು ಕೊಡಲು ನಮಗೆ ಬೇಕು. ಸ್ವಲ್ಪ ಮಟ್ಟದ ಹಣದುಬ್ಬರ ಇದ್ದರೆ ಜನ ಹಿಂದೆ ಖರೀದಿ ಮಾಡುತ್ತಾರೆ, ಹಣ ಉಳಿಸಿಕೊಳ್ಳುವುದಿಲ್ಲ. ಇದರಿಂದ ವ್ಯಾಪಾರ, ಉದ್ಯೋಗ ಎಲ್ಲವೂ ಚಲಿಸುತ್ತವೆ. ಕಂಪನಿಗಳಿಗೆ ಲಾಭ, ಉದ್ಯೋಗ ಹೆಚ್ಚಳ. ಬೆಲೆ ಸ್ವಲ್ಪ ಹೆಚ್ಚಿದ್ದರೆ ಕಂಪನಿಗಳಿಗೆ ಲಾಭ ಬರುತ್ತದೆ. ಲಾಭ ಇದ್ದರೆ ಹೊಸ ಫ್ಯಾಕ್ಟರಿ, ಹೊಸ ಉದ್ಯೋಗ, ಸಂಬಳ ಹೆಚ್ಚಳ ಸಾಧ್ಯ. ಥರ್ಡ್ ಒನ್, ಸಾಲ ತೆಗೆದುಕೊಳ್ಳಲು ಸುಲಭ. ಸ್ವಲ್ಪ ಹಣದುಬ್ಬರ ಇದ್ದಾಗ ಹಿಂದಿರುಗಿಸುವ ಸಾಲದ ಮೌಲ್ಯ ಕಡಿಮೆಯಾಗುತ್ತದೆ. ಸಂಬಳವು ಕೂಡ ಹೆಚ್ಚಾಗುತ್ತದೆ. ಹಣದುಬ್ಬರ ಇದ್ದಂತೆ ಸರ್ಕಾರ ಮತ್ತು ಕಂಪನಿಗಳು ಸಂಬಳ, ಪಿಂಚಣಿ ಹೆಚ್ಚಿಸುವ ಒತ್ತಡ ಬರುತ್ತದೆ. ಹಣದುಬ್ಬರ ಜನರ ಜೀವನದ ಮೇಲೆ ನೇರವಾದ ಪರಿಣಾಮ ಬೀರುತ್ತದೆ. ಬೆಲೆಗಳು ಹೆಚ್ಚಾದರೆ ಜನರ ಜೀವನದ ವೆಚ್ಚ ಹೆಚ್ಚುತ್ತದೆ. ಬಡ್ಡಿದರ ಮತ್ತು ಸರ್ಕಾರದ ಆರ್ಥಿಕ ನೀತಿಗಳಿಗೂ ಹಣದುಬ್ಬರ ಬಹಳ ಮುಖ್ಯವಾಗಿದೆ. RBIನ ಪಾತ್ರ. RBI ಹಣದುಬ್ಬರವನ್ನು ನಿಯಂತ್ರಿಸಲು ಬಡ್ಡಿದರವನ್ನು ಬದಲಾಯಿಸುತ್ತದೆ.
ಹಣ ಪೂರೈಕೆಯನ್ನು ನಿಯಂತ್ರಿಸುತ್ತದೆ. ಇನ್ಫ್ಲೇಷನ್ನ ಗುರಿ ಸುಮಾರು 4% RBI ನಿರ್ದಿಷ್ಟಪಡಿಸಿದೆ. ಕನ್ಕ್ಲೂಷನ್. ಒಟ್ಟಿನಲ್ಲಿ ಹೇಳುವುದಾದರೆ ಹಣದುಬ್ಬರ ಆರ್ಥಿಕತೆಗೆ ಬಹಳ ಮುಖ್ಯವಾದ ಸೂಚ್ಯಂಕವಾಗಿದೆ. CPI ಜನರಿಗೆ ಮುಖ್ಯವಾದರೆ WPI ಉದ್ಯಮಗಳಿಗೆ ಮುಖ್ಯವಾಗಿದೆ. ಭಾರತದಲ್ಲಿ ಹಣದುಬ್ಬರ ಈಗ ಸುರಕ್ಷಿತ ಮಟ್ಟದಲ್ಲಿದೆ. ಹಣದುಬ್ಬರವು ಐತಿಹಾಸಿಕ ಕನಿಷ್ಠ ಮಟ್ಟಕ್ಕೆ 2.2% ತೀವ್ರವಾಗಿ ಇಳಿದಿದೆ. ಇದು 12 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟಗಳಲ್ಲಿ ಒಂದಾಗಿದೆ. ಧನ್ಯವಾದಗಳು. ಈ ಮಾಹಿತಿಯನ್ನು ಗಮನದಿಂದ ಕೇಳಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇನೆ.